ಮಣ್ಣು ತಗೊಂಬಂದು ಅದನ್ನ ಹದ ಮಾಡಿ ಅದಾದ್ಮೇಲೆ 1 ಗಂಟೆ ಈ ತರ ಅದ್ರ ಮೇಲೆ ವರ್ಕ್ ಮಾಡಿ ಈ ಮಡಕೆನ ಅಲ್ಲಿ ಸಾಮೂಹಿಕವಾಗಿ ತಗೊಂಡೋಗಿ ಹೊತ್ಕೊಂಡೋಗಿ ಸುಟ್ಟು ಅದು ಒಳಿದೇ ಇದ್ರೆ ಸೀದಾ ಹೋಗಿ ಮಾರ್ಕೆಟ್ಗೆ ತಲುಪಿದ್ರೆ ಅವಾಗ ಒಂದು ಮಡಕೆಗೆ 15 ರೂಪಾಯಿ ಸಿಗುತ್ತೆ. ಟೈಮ್ ಇನ್ನೇನು ಹತ್ರ 3 ಗಂಟೆ ಆಗಿದೆ. 3 ಗಂಟೆ ಆದರೆ ಒಳ್ಳೆ ಸಂಜೆ ಇಲ್ಲಿ 4 ಗಂಟೆನೋ 5 ಗಂಟೆನೋ ಆದಂಗೆ ಅನ್ನಿಸ್ತಾ ಇದೆ. ಆದರೆ 5 ಗಂಟೆಗಂತೂ ಫುಲ್ ಕತ್ಲೆ, ಸನ್ಸೆಟ್ಟೇ ಆಗೋಗ್ಬಿಟ್ಟಿರುತ್ತೆ ನೋಡಿ. ಅಲ್ಲಿ ಸನ್ಸೆಟ್ ಆಗೋವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲಿ ಒಂದು ದಡ ಅಲ್ಲಿದ್ರೆ ಇನ್ನೊಂದು ದಡ ಇಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಎಷ್ಟು ಅಗಲ ಇದೆ ನೋಡಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ನದಿ ಇನ್ನು ಎಷ್ಟು ದೊಡ್ಡದು ಅಂತ. 108 ಆಂಬ್ಯುಲೆನ್ಸ್ ಇದೆ ನೋಡಿ ಅಲ್ಲಿ. ಬಾಜುಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಆಗೋದ್ರೆ ದಡ ಸಾಗಿಸ್ಬೇಕಾದ್ರೆ ಫೇರಿ ಬರಕ್ ಲೇಟ್ ಆಗುತ್ತಲ್ಲ, ಅದಕ್ಕೆ 108 ಆಂಬ್ಯುಲೆನ್ಸ್ ಇಳಿಸ್ಬಿಟ್ಟಿದ್ದಾರೆ. ಈ ಮಾಜುಲಿ ಐಲ್ಯಾಂಡ್ ಮೇಲೆ 550 ಕಿಲೋಮೀಟರ್ ಅಷ್ಟು ಉದ್ದಗ್ಲ ಇದ್ರೂ ಕೂಡ ಆದ್ರೆ ಎಲ್ಲ ಅಷ್ಟು 550 ಕಿಲೋಮೀಟರ್ ಜಾಗದಲ್ಲಿ ಜನರು ಬದುಕಕ್ಕಾಗಲ್ಲ. ಜನರು ಬದುಕ್ತಾ ಇರೋದು ಬರೀ 300 ಚಿಲ್ಲರೆ ಕಿಲೋಮೀಟರ್ ಅಲ್ಲಿ. ಯಾಕಂತಂದ್ರೆ ಕೆಲವು ಜಾಗಗಳು ಆಲ್ರೆಡಿ ನೀರು ಮತ್ತೆ ಮಣ್ಣಿನ ಮಿಶ್ರಿತದಿಂದ ಕೆಸರಾಗಿ ತುಂಬ್ಕೊಂಡ್ಬಿಟ್ಟಿದೆ. ಆ ಜಾಗಗಳಲ್ಲೆಲ್ಲ ಜನರು ಬದುಕಕ್ಕಾಗಲ್ಲ. ಮತ್ತೆ ಈ ತರ ಕೆರೆಗಳು ಪ್ರತಿ ಮನೆ ಎದುರುಗಡೆನೂ ಈ ತರ ಕೆರೆಗಳನ್ನ ನೀವು ನೋಡ್ಬೋದು. ಮಣ್ಣಿಗೆ ಸ್ವಲ್ಪ ಸ್ಕೇರ್ಸಿಟಿ ಇದೆಯಲ್ಲ, ಫೌಂಡೇಶನ್ಗೆ ಸಿಕ್ಕಾಪಟ್ಟೆ ಮಣ್ಣು ಬೇಕಾಗುತ್ತೆ. ಆ ಮಣ್ಣು ಎಲ್ಲಿಂದ ತಗೋತಾರೆ ಅಂದರೆ ಅವ್ರ ಮನೆ ಎದುರುಗಡೆನೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಅಲ್ಲಿಂದನೇ ಮಣ್ಣನ್ನ ಕೆರ್ಕೊಂಡು ಫೌಂಡೇಶನ್ಗೆ ಹಾಕ್ಕೊಂಡು ಅದ್ರ ಮೇಲೆ ಮನೆನ ಕಟ್ಬಿಡ್ತಾರೆ. ಅದು ಕಾಲೇನ ಕ್ರಮಣ ಅಕ್ಕಪಕ್ಕ ಮನೆಯವರು ಸ್ವಲ್ಪ ಮಣ್ಣನ್ನು ತಗೊಂಡು ಅಲ್ಲಿ ಈ ಥರ ಕೆರೆಗಳು ಎಲ್ಲ ಕಡೆನೂ ಆಗ್ಬಿಟ್ಟಿರುತ್ತೆ. ಇದಂತೂ ಸರ್ವೇ ಸಾಮಾನ್ಯ. ಇದು पकाएगा, किसको पकाएगा? सुड़ेगा मड़के को? अच्छा इसमें अच्छा ಈ ಮರಗಳನ್ನೆಲ್ಲ ತಗೊಂಡೋಗಿ ಮಡಕೆ ಸುಡ್ತಾರೆ. ದೇವ್ರುಗಳ ನಾನೀಗ ಎಲ್ಲಿದ್ದೀನಿ ಅಂತಂದರೆ ಸಾಲ್ಮೋರ ಅಂತ ಅನ್ನೋ ಒಂದು ಹಳ್ಳಿಲಿದ್ದೀನಿ. ಮಾಜುಲಿಲಿ ಸಾಲ್ಮೋರ ಮೊಟ್ಟ ಮೊದಲನೇ ಗ್ರಾಮ ಈ ಐಲ್ಯಾಂಡಲ್ಲಿ. ಈ ಗ್ರಾಮದ ವಿಶೇಷತೆ ಏನು ಅಂತಂದರೆ ಇಲ್ಲಿರುವಂಥ 1200 ಕುಟುಂಬಗಳು ಎಲ್ಲರೂ ಮಣ್ಣಿನ ಮಡಕೆ ಮಾಡಿ ಅವರ ಜೀವನವನ್ನು ಸಾಗಿಸ್ತಾರೆ. ಹರಿತಾ ಇದ್ದಾನಲ್ಲ ಅವನೇನು ಸಾಮಾನ್ಯ ಅನ್ಕೊಂಬೇಡಿ. ಇವನು ಈ ಐಲ್ಯಾಂಡ್ನ ಅರ್ಧ ಭಾಗದಷ್ಟು ತಿಂದಾಕ್ಬಿಟ್ಟಿದ್ದಾನೆ. ಯಾರವನು? ಅವನೇ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರನ ತಂದೆ ಯಾರು? ಬ್ರಹ್ಮಪುತ್ರನ ತಂದೆ ಬ್ರಹ್ಮನ ಮಗ ಈ ಬ್ರಹ್ಮಪುತ್ರ. ಅಮೆಝಾನ್ ನದಿ ಬಿಟ್ರೆ ನೆಕ್ಸ್ಟ್ ಇವನೇ ಸೆಕೆಂಡ್ ಬರೋದು. ಅಷ್ಟು ಅಗಲವಾಗಿದ್ದಾನೆ, ಅಷ್ಟು ಫೋರ್ಸ್ಫುಲ್ ಆಗಿ ಹರಿತಾ ಇದ್ದಾನೆ. ನದಿಯಿಂದ ಮಣ್ಣು ತಗೊಂಬಂದು ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಬಂಡಿಲಿ. ಈ ಮಣ್ಣು ಎಷ್ಟು ಬೇಕೋ ಅಷ್ಟು ವರ್ಷ ಪೂರ್ತಿ ಮಣ್ಣನ್ನ ಇಲ್ಲಿ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಬಟ್ಟೆ ಅಂತೂ ಫುಲ್ಲು ತಿಕ್ ಬಟ್ಟೆ. ಇದು ಎಷ್ಟೇ ಬಿಸಿಲು ಬಂದ್ರು ಈ ಒಳಗಡೆ ಇರೋಂಥ ಮಣ್ಣಲ್ಲಿರೋಂಥ ಮಾಯಿಶ್ಚರ್ನ ಇದು ಬಿಟ್ಕೊಡಲ್ಲ. ಇಲ್ಲಿಂದ ಅಷ್ಟಷ್ಟು ಮಣ್ಣನ್ನ ತಗೊಂಡೋಗಿ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಈಗ ಈ ಮಣ್ಣಲ್ಲಿ ಮಡಕೆ ಹೆಂಗೆ ಮಾಡ್ತಾರೆ ನೋಡೋಣ. ಫುಲ್ಲು ತುಳ್ದು ಹದ ಮಾಡಿದ್ದಾರೆ ಇದನ್ನ. मैं तो कर्नाटक से आया हूँ. कर्नाटक. उसको बाहर हमारे लैंग्वेज में बोलने को बोला. हमें नदान है ಹಿಂದಿ. ಟಪ ಅಂತ ಒಡೆದು ಮಾಡ್ತಾವ್ರೆ ಮಣ್ಣಿನ ಮಡಕೆಯನ್ನು. ಮಣ್ಣು ತಗೊಂಬಂದು ಅದನ್ನ ಹದ ಮಾಡಿ ಅದಾದ್ಮೇಲೆ 1 ಗಂಟೆ ಈ ತರ ಅದ್ರ ಮೇಲೆ ವರ್ಕ್ ಮಾಡಿ ಈ ಮಡಕೆನ ಅಲ್ಲಿ ಸಾಮೂಹಿಕವಾಗಿ ತಗೊಂಡೋಗಿ ಹೊತ್ಕೊಂಡೋಗಿ ಸುಟ್ಟು ಅದು ಒಳಿದೇ ಇದ್ರೆ ಸೀದಾ ಹೋಗಿ ಮಾರ್ಕೆಟ್ಗೆ ತಲುಪಿದ್ರೆ ಅವಾಗ ಒಂದು ಮಡಕೆಗೆ 15 ರೂಪಾಯಿ ಸಿಗುತ್ತೆ.